ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನವರು. ಇವತ್ತು ನನ್ನ ಜೊತೆಗಿದ್ದಾರೆ ರೀಶ್ಮಾ ನಣಯ್ಯ. ರೀಶ್ಮಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ರತಿ ಸರಿನೂ ಏನಾದರೂ ಒಂದು ಸಿನಿಮಾ ವಿಷಯಕ್ಕೆ ಅಂತ ಮಾತಾಡೋಕೆ ಬಂದಾಗ ದ ಎನರ್ಜಿ ಅಂದರೆ ಸಿನಿಮಾಗಳ ಸಂಖ್ಯೆ ತುಂಬ ಲಾರ್ಜಲ್ಲಿ ಆಯಿತು ಕಡಿಮೆ ಆಯಿತು ಡಸಂಟ್ ಮ್ಯಾಟರ್, ಬಟ್ ಒಬ್ಬ ಹೀರೋಯಿನ್ಗೆ ಇರಬೇಕಾದಂಥದ್ದು ಮೇನ್ ಎನರ್ಜಿ. ಈ ಎನರ್ಜಿ ಕೀಪ್ ಆನ್ ಕ್ಯಾರಿ ಮಾಡ್ತೀರಿ. ಇದಕ್ಕೆ ರೀಸನ್ನು ಮೋಸ್ಟ್ಲಿ ಅಪ್ಪಾಜಿ ಜೊತೆಗೆ ಇರ್ತಾರಂತನ ಹಂಗಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಆಪೋಸಿಟ್ ಪರ್ಸನ್ ಅಲ್ಲ. ಅವರು ಅಷ್ಟು ಎನರ್ಜಿ ಕೊಟ್ಟರೆ ನಾನು ಇನ್ನೂ ಕೊಡ್ತೀನಿ. ಸೊ ಐ ಆಲ್ವೇಸ್ ಬಿಲೀವ್ ಇನ್ ಶೋ ಕೈಂಡ್ನೆಸ್ ಆ್ಯಂಡ್ ನನಗೂ ಮಾತಾಡೋರು ಸ್ವಲ್ಪ ಕಾನ್ವರ್ಸೇಷನ್ಸ್ ಇಂಟ್ರೆಸ್ಟಿಂಗ್ ಆದರೆ ಆ ಎನರ್ಜಿ ಕಂಟಿನ್ಯೂ ಆಗುತ್ತೆ. ಬಟ್ ರೀಶ್ಮಾ ಅವರಿಗೆ ತುಂಬ ಖುಷಿಯಾಗಿದ್ದು ಬಹುಶಃ ನಿನ್ನೆ ಅನಿಸುತ್ತೆ. ಸುದೀಪ್ ಅವರು ನಿಮ್ಮನ್ನು ಎರಡೇ ಪ್ರಶ್ನೆ ಆದರೂ ಸರಿ, ಒಂದು ಪ್ರಶ್ನೆ ಸರಿ, ಆ ಇಂಟರ್ವ್ಯೂ ಆ್ಯಕ್ಚುಲಿ ಇಂಟರ್ವ್ಯೂ ಫಾರ್ಮ್ಯಾಟೇ ಅದು. ಎರಡು ಪ್ರಶ್ನೆ ತುಂಬ ಅದ್ಭುತವಾದ ಪ್ರಶ್ನೆ. ಅದು ನಿರೀಕ್ಷೆ ಮಾಡಿದ್ರೆ ನೀವು? ಖಂಡಿತ ಇಲ್ಲ. ಯಾಕಂದ್ರೆ ಐ ಆಮ್ ನಾಟ್ ಕಂಪ್ಲೇನಿಂಗ್, ಬಟ್ ಎಲ್ಲೋ ಒಂದ್ ಕಡೆ ನಮಗೂ ಬೇಜಾರು. ಇಲ್ಲ, ನಮಗೂ ಅನಿಸ್ತು. ಹೌದಾ? ನಮಗೂ ಅನಿಸ್ತು, ಕೇಳಬೇಕಾಗಿತ್ತು. ಆಕ್ಚುಲಿ ನಂಗೆ ಅದೇ ಖುಷಿ ಆಯ್ತು. ಇವಾಗ ನಾನು ಆ ಥರ ಹೇಳ್ಬೇಕಾದ್ರೇನು ಪ್ರತಿಯೊಬ್ರು ಅಲ್ಲಿ ಕೂತಿರೋರು ಪ್ರೆಸ್ ಎಲ್ಲ ನನ್ನ ಹತ್ರ ಬಂದು, ಇಲ್ಲ ರೇಷ್ಮಾ ಕೇಳಬೇಕಿತ್ತು, ಮೈಕ್ ಸಿಗ್ಲಿಲ್ಲ, ಅಥವಾ ಸುದೀಪ್ ಸರ್ ಇದ್ರು, ಅವ್ರು ಏನೋ ಒಂದು ಬಟ್ ಇಲ್ಲ ಯಾಕಂಗೆ ಹೇಳಿದೆ, ನಾವು ಈ ಥರ ಆರ್ಗ್ಯೂ ಮಾಡಿಲ್ಲ. ದೇ ವಾಸ್ ಸೋ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ನನ್ನ ಪರ್ಸ್ಪೆಕ್ಟಿವು ಅವ್ರು ಅರ್ಥ ಮಾಡ್ಕೊಂಡ್ರು. ಸೊ ಅದು ತುಂಬ ಖುಷಿ ಆಯಿತು ನನಗೆ. ಬಟ್ ಆ ಥರ ವೇದಿಕೆ ಮೇಲೆ ಎಲ್ಲೋ ಒಂದು ಕಡೆ ಕೂತ್ಕೋಬೇಕಾದ್ರೆ ನಮ್ಗೆ ಐ ಫೆಲ್ಟ್ ಲೈಕ್ ಓಕೆ, ಪ್ರಶ್ನೆನೇ ಇಲ್ವಾ ಅಷ್ಟು. ಇವಾಗ ಕ್ಯಾರೆಕ್ಟರ್ ಇಲ್ಲ ಅಥವಾ ಏನು ಹೀರೋಯಿನ್ ಏನು ಮಾಡಿದಾಳೆ ಅಂತ ಗೊತ್ತೇ ಇಲ್ಲ, ಅವ್ರದ್ದೇನೂ ಪಾತ್ರನೇ ಬಂದಿಲ್ಲ, ಏನೂ ಕಾಣಿಸ್ಲಿಲ್ಲ ಅಂತ ಇರಬೇಕಾದ್ರೆ ಸಮ್ವೇರ್ ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಬಟ್ ಟ್ರೇಲರ್ ಬಂದಿದೆ, 4 ಸಾಂಗ್ ಬಂದಿದೆ, ಅವತ್ತು ಒಂದು ಸಾಂಗ್ ರಿಲೀಸ್ ಆಗಿದೆ. ಇಷ್ಟು ಟ್ರೇಲರಲ್ಲೂ ಎಷ್ಟೊಂದು ಪ್ರಶ್ನೆಗಳನ್ನ ರಾರಾಜಿಸಿದ್ರು ರೀಶ್ಮಾ. ನಾನು ಆ್ಯಕ್ಚುಲಿ ಬೇರೆ ಪ್ರೆಸ್ ಮೀಟ್ ಎಲ್ಲ ಹೋಗ್ಬೇಕಾದ್ರೆ ಐ ನೋಟಿಸ್ ದ ಪ್ಯಾಟರ್ನ್. ಹೀರೋಯಿನ್ಸ್ಗೆ ಕಮ್ಮಿ ಪ್ರಶ್ನೆ ಬರುತ್ತೆ, ಬಟ್ ಈ ಒಂದು ಪ್ರೆಸ್ ಮೀಟಲ್ಲಿ ನಾನು ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಓಕೆ, ಕೇಳ್ಬೋದು, ಇವತ್ತು ಆನ್ಸರ್ ಮಾಡೋಣ, ರೆಡಿ ಆಗಿರೋಣ ಅಂತ. ಅದು ಆಗಲಿಲ್ಲ ಅಂತ ಸ್ವಲ್ಪ ಐ ವಾಸ್ ಮನ್ಸಲ್ಲಿ ಅನ್ಕೋತಿದ್ದೆ. ಅಷ್ಟರಲ್ಲಿ ಸುದೀಪ್ ಸರ್ ಹೇಳಿದ್ರು, ಸೆನ್ಸಿಟಿವ್ ಪಾಯಿಂಟನ್ನು ಮಾರ್ಕ್ ಮಾಡಿದ್ರು. ಅಂದರೆ ಅದೇನಾಗ್ಬಿಡುತ್ತೆ, ಯೂಶಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಖಂಡಿತ. ಒಂದು ಪ್ರಾಜೆಕ್ಟಲ್ಲಿ ನೀವು ಇದ್ದಾಗ ನಿಮ್ಮ ಜೊತೆ ಕೆಲಸ ಮಾಡಿದಂಥವ್ರು ಹೊಸಬರು ಅಥವಾ ಒಂಚೂರು ನೇಮ್ ಕಮ್ಮಿ ಇದೆ ಅಂತಂದಾಗ ಸೆಂಟರ್ ಆಫ್ ದ ಅಟ್ರಾಕ್ಷನ್ ನೀವು ಆಗ್ತೀರಿ. ನಿನ್ನೆ ಆ ಕಾಲಭೈರವ ಅನ್ನೋ ಒಂದು ಕಾನ್ಸೆಪ್ಟ್, ಅಂದರೆ ಫಾರ್ ಎಕ್ಸಾಂಪಲ್ ಸುದೀಪ್ ಅವ್ರು ಬಂದಿದ್ದರಿಂದ ಅದು ಅಲ್ಲಿ ಆಯಿತು, ಬಟ್ ಅದನ್ನು ಮ್ಯಾನೇಜ್ ಮಾಡಿದ ರೀತಿ ತುಂಬ ಬ್ರಿಲಿಯಂಟ್ ಆಗಿತ್ತು ಸರ್. ಸರ್, ಎಂಡ್ ಆಫ್ ದ ಡೇ ಎಸ್ ಅಫ್ಕೋರ್ಸ್ ನೆನ್ನೆ ಇರೋ ಪ್ರೆಸ್ ಮೀಟು ಎಲ್ಲರಿಗೂ ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಸುದೀಪ್ ಸರ್ ಬೀಂಗ್ ವೆರಿ ಕೈಂಡ್ ಎನಫ್ ಟೈಮ್ ಮಾಡಿಕೊಂಡು ನಮ್ಮ ಪ್ರೆಸ್ ಮೀಟಿಗೆ ಬಂದು ಆ್ಯಂಡ್ ಅಷ್ಟು ಹೊತ್ತು ಇದ್ರು, ಎಲ್ಲ ಪ್ರಶ್ನೆ ಕ್ಲಿಯರ್ ಮಾಡಿದ್ರು. ಬಟ್ ಅಪಾರ್ಟ್ ಫ್ರಮ್ ದಟ್ ಆಲ್ಸೋ ಬೇರೆ ಪ್ರೆಸ್ ಮೀಟ್ಸ್ ಅಲ್ಲಿ ಆಗಿರಲಿ, ಎವ್ರಿಬಡಿ ಇಸ್ ಆರ್ಟಿಸ್ಟ್ ಅಲ್ಲ. ಇವಾಗ ಹೀರೋ ಎಷ್ಟು ಕೆಲಸ ಮಾಡಿದ್ದಾರೆ, ಅಷ್ಟು ಹೀರೋಯಿನೂ ಅಷ್ಟು ಕೆಲಸ ಮಾಡಿದ್ದಾರೆ. ಸೊ ಪ್ರಶ್ನೆಗಳು ಬಂದಾಗ ಅಷ್ಟು ಪ್ರೆಸ್ ಮುಂದೆ ಕೂತಿರ್ಬೇಕಾದ್ರೆ, ಆ್ಯಂಡ್ ನಾನು ಜರ್ನಲಿಸ್ಟ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು, ನಾನು ಅದೇ ಓದಿರೋದು. ಸೊ ಕೇಳ್ಬೋದಿತ್ತು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕೃಷ್ಣನೇ ಮಾತು ಕೇಳ್ಬಿಟ್ನಾ? ಎಕ್ಸಾಕ್ಟ್ಲಿ. ತುಂಬಾ ಖುಷಿ ಆಯ್ತು. ಅವರು ಅದೇ ನಂಗೆ ಅವ್ರು ತುಂಬಾ ಅಡ್ಮೈರ್ ಮಾಡೋದು, ಅವ್ರು ಮಾತಾಡೋ ರೀತಿ ವಿತ್ ಸಚ್ ಎಷ್ಟು ಪೇಷನ್ಸ್ ಆಗಿ, ಎಷ್ಟು ಕ್ಲಾರಿಟಿಯಿಂದ, ಯಾರಿಗೂ ನೋವಾಗದೆ ಸ್ಟ್ರೇಟ್ ಟು ದ ಪಾಯಿಂಟ್ ಬಂದು ಮಾತಾಡ್ತಾರೆ. ಅವ್ರು ಮಾತಾಡೋ ರೀತಿನೇ ಇಟ್ ಇನ್ಸ್ಪೈರ್ಸ್ ಮೀ. ಎಕ್ಸಾಕ್ಟ್. ಆಮೇಲೆ ಇನ್ನೊಂದು ಸೆಂಟ್ರು ಅವ್ರಿಗೆ ಕೂರಂತ ಹೇಳ್ತೀರಿ ನೀವು, ಅವ್ರ ಸೈಡ್ ಕೂತ್ಕೋತಾರೆ. ಅಷ್ಟೇ ಅಲ್ಲ, ಆ್ಯಂಡ್ ಹೀ ಸಚ್ ಅ ಜೆಂಟಲ್ಮೆನ್ ಅಂತ ಹೇಳ್ತಾರಲ್ಲ. ಯಾಕೆ ಸರ್ ಆನ್ ಸ್ಕ್ರೀನ್ ಅಲ್ಲದೆ ಆಫ್ ಸ್ಕ್ರೀನು ಹೀರೋ ಅಂತ ಯಾಕೆ ಹೇಳಿಸ್ಕೊಂಡಂದ್ರೆ, ನಾನು ನಡ್ಕೊ ಬರ್ತಿದ್ದೆ, ಸರ್ ಆಲ್ರೆಡಿ ಕೂತಿದ್ರು. ಸೊ ನನಗೂ ಆಸೆ ಇರುತ್ತೆ ಅವ್ರ ಪಕ್ಕ ಕೂತ್ಕೋಬೇಕು ಅಂತ ಅಲ್ಲ, ಬಟ್ ನಾನು ನಡ್ಕೊ ಬರ್ತಿದ್ದೆ ಅಷ್ಟೇ. ಹೀ ಸ್ಟುಡ್ ಅಪ್ ಆ್ಯಂಡ್ ಗ್ರೀಟೆಡ್ ಮೀ ಲೈಕ್ ಪ್ಲೀಸ್ ಸಿಟ್ ಅಂತ. ಸೊ ಐ ಡೋಂಟ್ ನೋ, ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ಸರ್. ಅಷ್ಟು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅವ್ರನ್ನ, ಅಷ್ಟು ಅಡ್ಮೈರ್ ಮಾಡ್ತೀನಿ ಅವ್ರ. ಐ ಓನ್ಲಿ ಆ್ಯಂಡ್ ಐ ಹೋಪ್ ಒನ್ ಡೇ ಅವ್ರ ಜೊತೆ ಒಂದು ಫುಲ್ ಫ್ಲೆಜ್ ಸಿನಿಮಾನೂ ಮಾಡಿ. ಇಲ್ಲ, ನಾನು ಇದನ್ನು ಸೀರಿಯಸ್ ಆಗಿಬಿಡ್ತೀನಿ. ಸುದೀಪ್ ಸರ್, ಒಂದು ಅವಕಾಶ ಬರುತ್ತೆ, ಒಂದು ಬ್ರಿಲಿಯಂಟ್ ಅಂತ ಕತೆ ಬರುತ್ತೆ, ಸಮಯ ಬರುತ್ತೆ, ನೀವು ರೀಶ್ಮಾ ಅವ್ರನ್ನೇ ಫಸ್ಟ್ ಆಪ್ಷನ್ ಆ್ಯಂಡ್ ಲಾಸ್ಟ್ ಆಪ್ಷನ್ ರೀಶ್ಮಾ ಅವರೇ ಇರಲಿ ಅಂತ ಸುದ್ದಿ ಮನೆ ಕಡೆಯಿಂದ ನಾನು ಓಪನ್ ರಿಕ್ವೆಸ್ಟ್ ಮಾಡ್ಕೊಂಡು ಸುದೀಪ್ ಸರ್ಗೆ. ಒಂದು ಸಿನಿಮಾ ಗ್ರಾಫನ್ನು ಮೀರಿ ರೀಚ್ ಆಗುವಂಥ ಒಂದು ಪ್ರಯತ್ನ, ಇನ್ ಟರ್ಮ್ಸ್ ಆಫ್ ಸ್ಟಾರ್ ಕ್ಯಾಸ್ಟ್, ಇನ್ ಟರ್ಮ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್, ಇನ್ ಟರ್ಮ್ಸ್ ಆಫ್ ಬಜೆಟ್,
ಎಲ್ಲವೂ ಬಿಗ್ ಆದಾಗ ಎಷ್ಟು ಚಾಲೆಂಜಸ್ ಮೈಂಡಿಗೆ ಬರುತ್ತೆ ಯೂಶಲಿ ಆ್ಯಕ್ಟರ್ಸ್ಗಳೇ ನಿಮಗೆ? ಖಂಡಿತ ಸರ್, ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಎಸ್ಪೆಷಲಿ ವೆನ್ ಈ ಸಿನಿಮಾ ಲಾರ್ಜರ್ ಸ್ಕೇಲಲ್ಲಿ ಮಾಡ್ತಾ ಇರೋದ್ರಿಂದ ಲಾರ್ಜರ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂತ ಇತ್ತು. ಆ್ಯಂಡ್ ಎಲ್ಲ ಸ್ಟೇಟ್ಸಿಂದ ಎಲ್ಲ ಕಡೆಯಿಂದ ಒಂದು ಫ್ಲೇವರ್ ಸಿನಿಮಾಲಿ ಇರಬೇಕು. ಆ ಥರ ಅಂದಾಗ ಆ್ಯಸ್ ಎನ್ ಆರ್ಟಿಸ್ಟ್ ಇಷ್ಟು ದಿನ ನಾನು ಮಾಡಿರೋ ಪಾತ್ರ ಆದರೆ ಮಚ್ಚಲಕ್ಷ್ಮಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾಟಗರಿ ಅಂತಲೇ ಹೇಳ್ಬೋದು. ಪರ್ಫಾರ್ಮೆನ್ಸ್ ವೈಸ್ ನಂಗೆ ಸ್ಪೇಸ್ ಇದ್ದಿದ್ದು, ಯಾಕಂದರೆ ಒಂದು ಆರ್ಟಿಸ್ಟ್ಗೆ ಪರ್ಫಾರ್ಮೆನ್ಸಲ್ಲಿ ಆಟ ಆಡೋಕ್ಕೆ ಸಿಕ್ಕಿದ್ರೆ, ಎಮೋಷನ್ಸಲ್ಲಿ ಆಟ ಆಡೋಕ್ಕೆ ಸಿಕ್ಕಿದ್ರೆ ಐ ಆಮ್ ದ ಹ್ಯಾಪಿಯೆಸ್ಟ್. ಯಾಕಂದರೆ ಅಲ್ಲೇ ನಮ್ಮ ಪೊಟೆನ್ಷಿಯಲ್ ತೋರಿಸ್ಕೋಬೋದು. ಇಲ್ಲ ಬಂದು ಸ್ಮೈಲ್ ಮಾಡು, ಒಂದೆರಡು ಸಾಂಗ್ ಮಾಡು, ಸ್ಟೋರಿಯಲ್ಲಿ ಲವ್ ಆ್ಯಂಗಲಲ್ಲಿ ತೋರಿಸ್ತಾರೆ ಅಂತ ಯೂಶ್ಲಿ ಅದು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಆ್ಯಂಡ್ ನೌ ಐ ಬಿಕಮ್ ಮೋರ್ ಕಾನ್ಷಿಯಸ್ ಅಬೌಟ್ ಮೈ ಸ್ಕ್ರಿಪ್ಟ್ಸ್ ಆಲ್ಸೋ. ಆ್ಯಕ್ಚುಲಿ ತುಂಬ ಒಳ್ಳೆ ವಿಷಯ ಅದು, ಅದಕ್ಕೆ ಕಾನ್ಷಿಯಸ್ನೆಸ್ಸು. ಸೊ ಆ ಥರ ಇರಬೇಕಾದ್ರೆ ಮಚ್ಚಲಕ್ಷ್ಮಿ ಅಂತ ಒಂದು ಪಾತ್ರ ಬಂದಾಗ ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಅದಲ್ಲದೆ ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆ ನಾನು ಪರ್ಫಾರ್ಮ್ ಮಾಡಬೇಕು, ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾಲಿ ಇದ್ದಾರೆ, ಅದ್ರಲ್ಲಿ ನಾನು ಎದ್ದು ಕಾಣಿಸ್ಬೇಕು ಅಂತ ಇರಬೇಕಾದ್ರೆ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಷ್ಟೇ ಡೆಡಿಕೇಶನ್, ಹಾರ್ಡ್ ವರ್ಕ್ 200% ಕೊಟ್ಟು ಮಾಡಿದ್ದೀನಿ. ಮೇಲಾಗಿ ಯೂಶಲಿ ಕಲಾವಿದ್ರಿಗೆ ಹೆಂಗಂದರೆ ಆ ಸಿನಿಮಾದ ಯಾವುದೇ ಸೀಕ್ವೆನ್ಸ್ ಆಗಲಿ, ಅದು ಟಾಕಿ ಪೋರ್ಷನ್ ಆಗಲಿ, ಸಾಂಗ್ಸ್ ಆಗಲಿ ಅಥವಾ ಮಾಂಟೇಜಸ್ ಆಗಲಿ, ನಿಮಗೆ ಲಾಂಗ್ ಶಾರ್ಟಲ್ಲಿ ಪರ್ಫಾರ್ಮೆನ್ಸ್ ಏನೋ ಓಕೆ ಚಲೇಗ ಅನ್ನೋವಂಥ ಕಾನ್ಸೆಪ್ಟ್ ಇದೆ, ಚೂರು ಹಿಂದೆ ಮುಂದೆ ಯಾರೇ ನಾವು ಇಟ್ಕೋಬೋದಂತ. ಬಟ್ ನಿನ್ನೆ ಆ ಹಾಡು ನೋಡಿದಾಗ ನನಗೆ ಪ್ರತಿಯೊಂದು 2 ಶಾರ್ಟಲ್ಲಿ ಧ್ರುವ ಅವ್ರ ಜೊತೆ ನೀವು ಕ್ಯಾರಿ ಮಾಡುವಂತಹ ವಿಷಯ, ಆ ರಿದಮು, ಆ ಮೂಮೆಂಟ್ಸ್ಗಳೆಲ್ಲವೂ ಫಿನಾಮಿನಲ್ ಆಗಿ ಸಿಂಕ್ ಆಗಿದೆ, ಲಿಂಕ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಪೆಷಲಿ ಈ ಫೇಸ್ ರಿಯಾಕ್ಷನ್ ಇದೆ ಗೊತ್ತಾ, ಕಣ್ಣಲ್ಲೇ ಮಾತಾಡುವಂಥದ್ದು. ಅನಂತ್ನಾಗ್ ಅವ್ರು ಹೇಳ್ತಾರೆ ಕಣ್ಣಲ್ಲೇ ಆ್ಯಕ್ಟ್ ಮಾಡಬೇಕು ಅನ್ನೋವಂಥದ್ದು. ಇಲ್ಲಿ ತುಂಬ ಚೆನ್ನಾಗಿ ಅದು ಕ್ಯಾರಿ ಆಗಿದೆ. ಅದನ್ನ ಹೇಗೆ ಹೇಳ್ತೀರಾ? ಖುಷಿ ಆಗುತ್ತೆ ನೀವು ಈ ಥರ ಚಿಕ್ಕ ಚಿಕ್ಕ ವಿಚಾರ, ಚಿಕ್ಕ ಚಿಕ್ಕ ಡೀಟೇಲ್ಸ್ನ ನಂಗೆ ಹೇಳಿದಾಗ. ಯಾಕಂದರೆ ಆಸ್ ಅನ್ ಆರ್ಟಿಸ್ಟ್ ನಾವು ಮಾಡಬೇಕಾದ್ರೆ ಅದನ್ನ ಯೋಚನೆ ಮಾಡಿಕೊಂಡು ಮಾಡ್ತೀವಿ, ಬಟ್ ನೋಟಿಸ್ ಮಾಡಬೇಕಾದ್ರೆ ಅದನ್ನ ತುಂಬ ಡೀಟೇಲ್ಡಾಗಿ ನೋಟಿಸ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇದು ನಾನು ಕಲ್ತಿದ್ದು ಪ್ರೇಮ್ ಸರಿಂದ. ಓಕೆ, ಹಾಂ, ಪ್ರೇಮ್ ಸರಿಂದನೇ ಕಲ್ತಿದ್ದು. ಟೈಟ್ ಇಡಬೇಕಾದ್ರೆ ಹೇಗೆ ಮುಕ್ತಲ್ಲಿ ಆಟ ಆಡಬೇಕು, ಎಕ್ಸಾಕ್ಟ್ಲಿ, ವಿತೌಟ್ ಯೂಸಿಂಗ್ ಮಚ್ ಆಫ್ ಯುವರ್ ಬಾಡಿ ಆರ್ ಯುವರ್ ಹ್ಯಾಂಡ್ಸ್. ಬರೀ ಫೇಸ್ ಎಕ್ಸ್ಪ್ರೆಷನ್ಸಲ್ಲಿ ಹೇಗೆ ಆಟ ಆಡಬೇಕು, ಲಾಂಗ್ ಶಾಟ್ ಇರಬೇಕಾದ್ರೆ ಬಾಡಿ ಲ್ಯಾಂಗ್ವೇಜ್ ಹೇಗೆ ಕ್ಯಾರಿ ಮಾಡಬೇಕು ಅಂತ. ಒನ್ ಥಿಂಗ್ ಸರ್ ನನಗೆ ಹೇಳ್ಕೊಟ್ಟಿದ್ದು, ಆ್ಯಂಡ್ ಸರ್ ಯೂಶ್ವಲಿ ಎಲ್ಲ ಫಿಲ್ಮ್ಸಲ್ಲಿ ಹಿ ಚೂಸಸ್ ರಿಯಾಲಿಟಿ. ನಾವು ಏನೇ ಮಾಡಿದ್ರು ಸ್ವಲ್ಪ ರಿಯಾಲಿಟಿ ಕ್ಲೋಸ್ ಆಗಿರಬೇಕು, ತುಂಬ ಫೋರ್ಸ್ಡ್ ಆಗಿರಬಾರ್ದು ನಾವು ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಆ ಚಿಕ್ಕ ಚಿಕ್ಕ ಡೀಟೇಲ್ಸ್ ಎಲ್ಲ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಹಿಮ್. ಆ್ಯಂಡ್ ಅವರು ಅಷ್ಟೇ, ನಂಗೆ ಏನಾದರೂ ಡೌಟ್ ಇದ್ದರೆ ಸರ್ ಇದು ತುಂಬ ಕ್ಲೋಸ್ ಇದೆ, ಹೇಗೆ ಎಕ್ಸ್ಪ್ರೆಷನ್ಸ್ ಕೊಡಲಿ ಅಥವಾ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬಂದು ಆ್ಯಕ್ಟ್ ಮಾಡಿ ತೋರಿಸ್ತಿದ್ರು. ಸೊ ದಟ್ ಆಸ್ ಅನ್ ಆರ್ಟಿಸ್ಟ್ ಹೆಲ್ಪ್ ಮಿ ಅಲಾಟ್. ಆ್ಯಂಡ್ ವೆನ್ ಡೈರೆಕ್ಟರ್ ಇಷ್ಟು ಕ್ಲಾರಿಟಿಯಾಗಿ ಅವ್ರ ವಿಷನ್ ಏನಿದೆ, ಮಚ್ಚಲಕ್ಷ್ಮಿ ಏನು ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ದಟ್ ಈಸ್ ದ ಬೆಸ್ಟ್ ಹೆಲ್ಪ್. ಯಾಕಂದರೆ ನಾವು ನಮ್ಮ ವರ್ಷನಲ್ಲಿ ಮಾಡ್ತೀವಿ, ಅದು ಡೈರೆಕ್ಟರ್ ವಿಷನ್ಗೂ ಮ್ಯಾಚ್ ಆಗಬೇಕದು. ಸೊ ದಟ್ ಹೆಲ್ಪ್ ಮಿ. ಮೇಲಾಗಿ ಒಬ್ಬ ಹೀರೋಯಿನ್ಗೆ ಅದು ಫಸ್ಟ್ ಸಿನಿಮಾನಾಗಲಿ, 5ನೇ ಸಿನಿಮಾನಾಗಲಿ, 10ನೇ ಸಿನಿಮಾನಾಗಲಿ, ಒಂದಷ್ಟು ಚಾಲೆಂಜಸ್ಗಳು ಯಾವಾಗ ಬರ್ತವೆ ಅಂತಂದರೆ ಯಾವಾಗ ಅವರು ಔಟ್ ಆಫ್ ದಿ ಬಾಕ್ಸ್ ಹೋಗಿ ಥಿಂಕ್ ಮಾಡ್ತಾರೋ. ಫಾರ್ ಎಕ್ಸಾಂಪಲ್, ನಿಮ್ಮ ಸಿನಿಮಾಗಳನ್ನು ನೋಡಿದಾಗ ನನಗೆ ಸ್ಟ್ರೇಟ್ ಅವೇ ಕನೆಕ್ಟ್ ಆಗಿದ್ದು ಆಯಾ ಕಾಲಘಟ್ಟಕ್ಕೆ. ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟು ನನಗೆ ಕಲ್ಪನಾ ಅವರು ಹೇಳ್ತಾರದು ಒಂದು ಸೆನ್ಸಿಬಲ್ ಆ್ಯಕ್ಟಿಂಗನ್ನು ಹಿಡ್ಕೊಂಡು ನಿಮ್ಗೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಶೌಟ್ ಮಾಡಿ ಆ್ಯಕ್ಟ್ ಮಾಡೋವಂಥದ್ದು, ಅದು ಕಲ್ಪನಾ ಮ್ಯಾಮ್ ಆಗಿರ್ಬೋದು, ಲೇಟರ್ ಆನ್ ಮಂಜುಳಮ್ಮ ಆಗಿರ್ಬೋದು, ಆ್ಯಂಡ್ ಮಾಲಾಶ್ರೀಯರ್ ಆಗಿರ್ಬೋದು, ಸಮ್ಟೈಮ್ಸ್ ಶ್ರುತಿಮಾ ಆಗಿರ್ಬೋದು, ಇನ್ಕ್ಲೂಡಿಂಗ್ ರಚಿತಾರಾಮ್ ಅವರಾಗಿರ್ಬೋದು, ರಾಧಿಕಾ ಪಂಡಿತ್ ಅವರಾಗಿರ್ಬೋದು. ಅಂದರೆ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆದಂಗೆ ನಮ್ಮನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದು ಕೂಡ ಏನೋ ಗ್ಲಾರಿಫೈ ಆಗಬೇಕು. ಅದು ನಿಮ್ಮ ಗ್ರಾಫಲ್ಲಿ ಅದು ಕಾಣಿಸ್ತಿದೆ ನನಗೆ. ಇದನ್ನು ನೀವು ಹೇಗೆ ರಿಸೀವ್ ಮಾಡ್ತೀರಿ ಫ್ರಮ್ ಏಕಲವ್ಯ ಟು? ಏಕಲವ್ಯ ನನ್ನ ಫಸ್ಟ್ ಸಿನಿಮಾ ಆಗಿತ್ತು ಸರ್. ನನಗೆ ಏನೂ ಗೊತ್ತಿರಲಿಲ್ಲ. ಹೌದು, ನಾನು 10th ಸಿನಿಮಾ ಅಲ್ಲಿ 1-on-1 ಕ್ಲಾಸಸ್ಗೆಲ್ಲ ಹೋಗಿದ್ದೆ. ನಾಗ್ತಲ್ಲಿ ಚಂದ್ರಶೇಖರ್ ಸರ್ ಮೇಷ್ಟ್ರು, ಕನ್ನಡದ ಮೇಷ್ಟ್ರು, ನಮ್ಮ ಮೇಷ್ಟ್ರು, MA ಮೇಷ್ಟ್ರು. ಸೊ ಅವ್ರ ಸ್ಕೂಲಿಂದ ನಂಗೆ ಪರ್ಸ್ನಲ್ ಟ್ರೈನಿಂಗ್ ಎಲ್ಲ ಮಾಡಿದ್ದೆ, ಬಿಕಾಸ್ ಏಕಲವ್ಯ ಸ್ಟಾರ್ಟ್ ಆದಮೇಲೆ. ಬಟ್
ನಾನು ಸರ್ ಜೊತೆ ಕೆಲಸ ಮಾಡಿ ರಿಯಲೈಸ್ ಆಯ್ತು, ಏನೇ ನಾವು ಕಲ್ತಿದ್ರು ಆನ್ ಗ್ರೌಂಡ್ ಸೆಟ್ಸಲ್ಲಿ ಏನು ಕಲಿತೀವಿ ಅದು ಮೇನ್ ಇಂಪಾರ್ಟೆಂಟ್, ಅದು ನಾವು ಕ್ಯಾರಿ ಮಾಡೋದು. ಸೊ ನನ್ನ ಟೀಚರ್ ಸರ್ ಅಂತಾನೆ ಹೇಳ್ಬೋದು. ನಾನು ಏನೇ ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಆ ಲೈಟಿಂಗ್ ಹೇಗೆ ತಗೋಬೇಕು, ಮಾರ್ಕ್ ಅಂದ್ರೆ ಏನು, ಫೋಕಸ್ ಔಟ್ ಆಫ್ ಫೋಕಸ್ ಆಗ್ಬಿಡುತ್ತೆ ಮಾರ್ಕಲ್ಲಿ ಕರೆಕ್ಟಾಗಿ ನಿಂತ್ಕೊಂಡಿಲ್ಲ ಅಂದ್ರೆ. ರೇಷ್ಮಾ ಒಂಚೂರು ಲೆಫ್ಟ್ ಜರುಗಮ್ಮ ಅಂದಾಗ ಹೆಂಗ್ ಜರುಗು. ಸೊ ಅದೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಇರುತ್ತಲ್ಲ, ಸೊ ಅದೆಲ್ಲ ನಾನು ನನ್ನ ಮೊದಲನೇ ಸಿನಿಮಾಯಿಂದಾನೇ ಕಲ್ತಿದ್ದು. ಬರ್ತಾ ಬರ್ತಾ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಇವಾಗ ಐ ರಿಯಲಿ ಫೀಲ್ ಲೈಕ್ ಐ ಪರ್ಫಾರ್ಮ್ಡ್ ಮಚ್ ಲಕ್ಷ್ಮಿ. ಐ ರಿಯಲಿ ಫೀಲ್ ಲೈಕ್ ಐ ಪರ್ಫಾರ್ಮ್. ಯಾಕಂದರೆ ನಾನು ರಿಯಲ್ ಲೈಫಲ್ಲಿ ತುಂಬ ಕಾಮ್ ಕಂಪೋಸ್ಡ್, ಕಿರ್ಚಾಟ ಏನು ಮಾಡಲ್ಲ. ವಿ ರೆಸ್ಪೆಕ್ಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಕಿರ್ಚಾಟ ಏನು ಮಾಡಲ್ಲ. ಆ್ಯಂಡ್ ಇಟ್ಸ್ ಅ ವೆರಿ ಲೈಕ್ ಸಟಲ್ ಪರ್ಸನ್ ನಾನು. ಆ್ಯಂಡ್ ನಾನು ಸಟಲ್ ಕ್ಯಾರೆಕ್ಟರ್ಸೇ ಮಾಡ್ಕೊಂಡು ಬಂದಿದ್ದೀನಿ. ಯು ಐಯಲ್ಲಿ ಸ್ವಲ್ಪ ಹೈಪರ್ ಆಕ್ಟಿವ್ ಒಂದು ಇನ್ಸೇನ್ ಲವರ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ದಟ್ ವಾಸ್ ಆಲ್ಸೋ ಲಿಟಲ್ ಡಿಫ್ರೆಂಟ್ ಫಾರ್ ಮಿ. ಬಟ್ ಇದರಲ್ಲಿ ನೀವು ಹೇಳ್ದಂಗೆ ಮಚಲಕ್ಷ್ಮಿ ನೋಡಿದ ತಕ್ಷಣ ಮಂಜುಳಾ ಅವರೆಲ್ಲ ನೆನಪು ಬಂತು ಅಂತ ಹೇಳಿದ್ರಲ್ಲ, ದಟ್ ಮೇಕ್ಸ್ ಮೀ ಹ್ಯಾಪಿ. ಯಾಕಂದರೆ ನಾನು ಅವ್ರನ್ನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ಸರ್ ನಾನು ಫಸ್ಟು ರಿಹರ್ಸಲ್ ಹೋಗಬೇಕಾದ್ರೆ ನನ್ನ ಟ್ರೇಲರಲ್ಲಿ ಒಂದು ಡೈಲಾಗ್ ಇತ್ತು, ಸೇರ್ಸ್ಲಾ ಜನನ ನಮ್ಮಿನ ಅಂತ. ಅದನ್ನ ನಾನು ತುಂಬಾ ಖರಾಬಾಗಿ ಹೇಳ್ಬಿಟ್ಟಿದ್ದೆ. ತುಂಬಾ ಸಾಫ್ಟ್ ಆಗಿ ಸೇರ್ಸ್ಲಾ ಜನನ, ಎಳಿಸ್ಲಾ ದೊಮ್ಮಿನ, ಹಾಕಿಸ್ಲಾ ಬೆಂಕಿನ, ಈಗಿನ ಕಾಲದವ್ರು ಹೇಳ್ತಾರಲ್ಲ ಆ ಥರ ಹೇಳಿದ್ದೆ. ಪ್ಲೀಸ್ ಈ ಥರ ಆಕ್ಟ್ ಮಾಡಬೇಡ, ಇದನ್ನ ಡಿಲೀಟ್ ಮಾಡಿಬಿಡು. ನೀನು ಫಸ್ಟು ಮಂಜುಳಾ ಮ್ಯಾಮ್ ಅವ್ರದ್ದು ಸಂಪತ್ತಿಗೆ ಸವಾಲು ಸಿನಿಮಾ ನೋಡು, ರಕ್ಷಿತಾ ಮ್ಯಾಮ್ ಅವ್ರ ಸಿನಿಮಾ ನೋಡು, ಮಾಲಾಶ್ರೀ ಮ್ಯಾಮ್ ಸಿನಿಮಾ ನೋಡು, ಆ ಥರ ಎಲ್ಲ ಸಿನಿಮಾ ನೋಡಿ ಬಾ, ಅವಾಗ ಅದಾದ್ಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಹೋಗಿ ಫುಲ್ ಸಿನಿಮಾ ನೋಡಿ ಫೋಕಸ್ ಮಾಡಿ ರಿಪೀಟ್ ಮಾಡಿ ಕಾಪಿ ಮಾಡಬಾರ್ದು, ಬಟ್ ನನ್ನ ಸ್ಟೈಲಲ್ಲಿ ಅವರಿಂದ ಅಬ್ಸರ್ವ್ ಮಾಡಿ ಕಲಿಬೇಕು. ಸೊ ಅದೆಲ್ಲ ಮಾಡಿ ತಿರ್ಗಾ ವಾಪಸ್ ಬಂದು ಓಕೆ ಸರ್ ರೆಡಿ ಸರ್ ಅಂತ ಹೇಳ್ಬಿಟ್ಟು ಅವಾಗ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಅವಳು ನೋಡೋ ಸ್ಟೈಲ್ ಆಗಿರಲಿ, ಅದ್ರ ಎಲ್ಲ ವರ್ಕ್ ಮಾಡಿದ್ವಿ. ದೆನ್ ಇಸ್ ಲೈಕ್ ಓಕೆ ಬಂದ್ಲು ಮಚಲಕ್ಷ್ಮಿ ಬಂದ್ಲು. ಆ್ಯಂಡ್ ಆಲ್ಸೋ ನಾನು ನೋಟಿಸ್ ಮಾಡಿದೆ, ಇವಾಗ ಈ ರೀಸೆಂಟ್ ಟೈಮಲ್ಲಿ ಈ ಥರ ಒಂದು ಪಾತ್ರ ಜನರು ನೋಡಿಲ್ಲ. ಇಟ್ಸ್ ಬಿನ್ ಅ ವೈಲ್. ಸೊ ನಾನು ಟ್ರೇಲರ್ ಎಲ್ಲ ಬಂದಾಗ ಎಲ್ಲರೂ ಯಾಕಿಷ್ಟು ಶೌಟ್ ಮಾಡ್ಕೊಂಡು ಲೌಡಾಗಿ ಹೇಳ್ತಿದ್ದಾಳೆ ಅದಂತೆಲ್ಲ ಕ್ವೆಶನ್ಸ್ ಬಂತು ನನಗೆ. ಪಾತ್ರ ಇರೋದೇ ಹಾಗೆ. ಇವಾಗ ಆ ಥರ ಎಲ್ಲ ಲುಕ್ ಕ್ರಿಯೇಟ್ ಮಾಡಿ, ಆ ಕ್ರಾಫ್ಟ್ ಮಾಡಿದೆ ಹಾಗೆ, ಆ ಥರ ಲುಕ್ ಕ್ರಿಯೇಟ್ ಮಾಡಿ ನಾನು ನಾರ್ಮಲ್ ಆಗಿ ಹೇಳಿದ್ರೆ ದಟ್ ಡಸಂಟ್ ಮೇಕ್ ಸೆನ್ಸ್. ಆ್ಯಂಡ್ ಅವ್ಳು ಯಾಕೆ ಆ ಥರ ಮಾತಾಡೋದು ಅಂತ ಸಿನಿಮಾ ನೋಡ್ಬೇಕಾದ್ರೆ ಅರ್ಥ ಆಗುತ್ತೆ. ಸೊ ನನ್ನ ತಾಯಿ ಪಾತ್ರ ಮಾಡೋರು ಅವ್ರಿಗೆ ಕಿವಿ ಕೇಳಿಸಲ್ಲ, ನೋಡಿ ಕಿವಿ ಕೇಳಿಸಲ್ಲ. ಅವ್ರು ನನ್ನ ತಾಯಿ, ಮನೇಲಿ ಬೆಳೆದಿದ್ದೀನಿ ಅವ್ರ ಜೊತೆ ಮಾತುಕತೆ, ಲೈಕ್ ಆ ಎನ್ವೈರನ್ಮೆಂಟಲ್ಲಿ ಇದ್ದೀನಿ. ಸೊ ಒಂದು ಕಿವಿ ಕೇಳಿಸಲ್ಲ ಅಂತ ಇರ್ಬೇಕಾದ್ರೆ ಆಬ್ವಿಯಸ್ಲಿ ವಿಲ್ ಟಾಕ್ ಲೌಡ್ಲಿ ಅಲ್ಲ. ಮಾ ಏನು ಬಂದ, ಕೆಲವು ಸಿಂಬಲ್ಸ್ ಕೂಡ ನಿಮಗೆ ಸಿಂಬಾಲಿಕ್ ಆಗಿ ವೆರಿ ಎಕ್ಸ್ಪ್ರೆಸಿವ್, ಲೈಕ್ ತುಂಬಾ ಕೈಯಿಂದ ಮಾತಾಡ್ಕೊಂಡು ಏನು ಅಂತ. ಸೊ ಆ ತರ ಬೆಳೆದು ಆ ತರ ಅಡಾಪ್ಟ್ ಆಗ್ಬಿಟ್ಟಿದ್ದಾಳೆ. ಸೊ ಆಚೆನೂ ಎಲ್ಲಾದ್ರೂ ಮಾತಾಡ್ಬೇಕಾದ್ರೆ ತುಂಬಾ ಖಡಕ್ ಆಗಿ ಸ್ಟ್ರಾಂಗ್ ಜೋರಾಗಿ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾರೆ. ಸೊ ಎವ್ರಿಥಿಂಗ್ ಹ್ಯಾಸ್ ಎ ರೀಸನ್. ಅದನ್ನ ಜನರು ಸಿನಿಮಾ ನೋಡ್ಬೇಕಾದ್ರೆ ಡಿಕೋಡ್ ಮಾಡೋದು ನಾನು ಅವ್ರಿಗೆ ಹೇಳೋದೇನು ಅವಶ್ಯಕತೆ ಇಲ್ಲ. ದೇ ವೆರಿ ಸ್ಮಾರ್ಟ್. ಸೊ ಅದು ಡಿಕೋಡ್ ಮಾಡ್ಬೇಕಾದ್ರೆ ಓಕೆ ದ ಕ್ಯಾರೆಕ್ಟರ್ ಅವ್ರು ಯಾಕೆ ಆ ಥರ ಇದೆ ಅಂತ ಸ್ಟಾರ್ಟ್ ಮೇಕಿಂಗ್ ಸೆನ್ಸ್. ಮೇಲಾಗಿ ಈ ಟ್ರೋಲ್ ಅನ್ನೋ ವಿಷಯ ತುಂಬಾ ವರ್ಷಗಳಿಂದ ಅದು ಎಲ್ಲರೂ ಮಾತಾಡ್ತಿದ್ರು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರು ಕೂಡ. ಆ ಟ್ರೋಲ್ ಅನ್ನೋದಕ್ಕೆ ಒಂದು ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ UI. ಮೇಲಾಗಿ ನಮ್ಮ ನರೇಶ್ ಅವರು ಬರೆದಂಥ ರೈಟಿಂಗು, ಉಪ್ಪಿ ಸರ್ದು ಒಂದು ಥಾಟು, ಪ್ಲಸ್ ಅದಕ್ಕೆ ಹೆಜ್ಜೆ ಆಗದಂತಹ ನೀವು ಮತ್ತು ನಿಮ್ಮ ಸ್ನೇಹಿತೆ ಪಾತ್ರ. ಆ ಸಾಂಗ್ ಬಂದ ನಂತರ ಇಫ್ ಐ ಆಮ್ ನಾಟ್ ರಾಂಗ್ ತುಂಬ ಜನಕ್ಕೆ ಹೇಳಿದ್ದೀನಿ ನಾನು, ಈ ಸಾಂಗ್ ಬರದೇ ಹೋಗಿದ್ರೆ ಟ್ರೋಲ್ ಅನ್ನೋ ವಿಷಯ ಇಷ್ಟು ಏನೋ ಅಬ್ಬರಿಸ್ತಾ ಇರಲಿಲ್ಲ ಗುರು. ಅದರಲ್ಲೇ ಒಂದು ಹಾಡು ಮಾಡಿದ್ದಾರೆ ನೋಡಿ ಅಲ್ವಾ, ಅಂತ ಪಾಸಿಟಿವ್ ಒಂದು ಲಾಫ್ಟರ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಆ ಕ್ರಿಯೇಟಿವ್ ಬರೋದೇ ಉಪೇಂದ್ರ ಸರ್ಗೆ. ನಾನು ಆ ಹಾಡು ಬಂದಾದ್ಮೇಲೆ ಎಲ್ಲರೂ ಟ್ರೋಲ್ ಹುಡುಗಿ ಅಂತ ಕಮೆಂಟ್ ಮಾಡ್ತಾ ಇದ್ರು. ಸೊ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ನನಗೆ. ಜೊತೆಗೆ ಇವನ್ ಪ್ರೇಮ್ ಸರ್ಗೂ ಕೂಡ ಉಪ್ಪಿ ಸರ್ ಅಂದರೆ ಭಾಳ ಫೇವ್ರೇಟು. ಹೇಳ್ತಾ ಇರೋದು ತುಂಬ ಜನ ಅಂದರೆ ಉಪೇಂದ್ರ ಅಂತವರು, ಜೋಗಿ ಪ್ರೇಮ್ ಅಂತವರು, ಯೋಗರಾಜ್ ಭಟ್ರು, ಸೂರಿ ಅಂತವರು. ಹೇಳ್ತಾ ಇರೋದು ಈ ಮಾಸ್ಟರ್ ಮೈಂಡ್ಗಳು ಒಂದು ಕಡೆ ಕಲೆ ಹಾಕಿ ಒಂದು ಬ್ಲಾಕ್ ಬಸ್ಟರ್ ಕಥೆನ ಬರೋದು ಹೆಂಗಿರುತ್ತೆ ನೋಡಿ. ನೀವು ಅದನ್ನ ಕೇಳಿದ್ರೆ ನೀವು ಒಂಥರ ಸರ್ ಅದು ದಟ್ ಈಸ್ ಬಿಯಾಂಡ್
ಅಲ್ವಾ? ಬಿಯಾಂಡ್ ಥಿಂಕಿಂಗ್ ಅದು ಅಲ್ವಾ? ಎಸ್ಪೆಷಲಿ ಉಪೇಂದ್ರ ಸರ್ ಅವರು, ಪ್ರೇಮ್ ಸರ್ ಅವರು, ಅವರೆಲ್ಲ ಜೊತೆಲಿ ಬಂದು ಕೂತ್ಕೊಂಡು ದಟ್ ಇಸ್ ಅ ವೆರಿ ಗುಡ್. ನೀವು ಪಿಚ್ ಮಾಡಬೇಕು ಅವ್ರಿಗೆ ಅಲ್ವಾ? ಐಡಿಯಾ. ಇಲ್ಲ ತುಂಬಾ ಅಂದ್ರೆ ನಾನು ಆಲ್ವೇಸ್ ಕೆಲವು ಪ್ರಶ್ನೆಗಳು ಅಭಿಮಾನಿಗಳ ಪಾಯಿಂಟ್ ಆಫ್ ವ್ಯೂ ಇರ್ತವೆ, ಅಂದ್ರೆ ಕಮೆಂಟ್ಸ್ ಹಾಕಿರ್ತಾರೆ ಈ ತರ ದೊಡ್ಡ ದೊಡ್ಡ ತಲೆಗಳು ಗುರು ಕೂರ್ಬೇಕು ಗುರು ಒಂದ್ ಕಡೆ, ಹೆಂಗ್ ವಾವ್ ಫ್ಯಾಕ್ಟರ್ ಕ್ರಿಯೇಟ್ ಆಗುತ್ತೆ ಅವ್ರವ್ರ ಸ್ಟೈಲ್ ಅಲ್ಲಿ, ಅಲ್ವಾ? ಅವ್ರವ್ರ ವೇ ಆಫ್ ಡೈರೆಕ್ಷನ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಇವನ್ ಐ ಆಮ್ ಕ್ಯೂರಿಯಸ್. ಮೇಲಾಗಿ KD ಬಿಫೋರ್ KD ರೇಷ್ಮಾ ಇದ್ದಂತಹ ಆ ಮೈಂಡ್ಸೆಟ್ಟು, KD ಮಾಡ್ತಾ ಇದ್ದಂಥ ಮೈಂಡ್ಸೆಟ್ಟು, KD ರೆಡಿ ಟು ರಿಲೀಸ್ ಇದೆ, ಈ 3 ಲೇಯರನ್ನು ರೇಷ್ಮಾ ಹೇಗೆ ಗ್ಲೋರಿಫೈ ಮಾಡ್ತೀರಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್? ಸರ್ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ. KD ಸಿನಿಮಾ ಒಪ್ಕೊಂಡು ಇಟ್ಸ್ ಬಿನ್ ಆಲ್ಮೋಸ್ಟ್ 3-4 ಇಯರ್ಸ್ ನನಗೆ. ಆ್ಯಂಡ್ ಈ ಒಂದು ಜರ್ನಿಲಿ ಎಸ್ ಹಿಕಪ್ಸ್ ಬಂದಿದೆ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಇಟ್ಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಟ್. ಆ್ಯಂಡ್ ನಾನು ಏನು ತೊಗೊಂಡು ಹೋಗ್ತೀನಿ ಅಂದರೆ, ಈ ಸಿನಿಮಾ ರಿಲೀಸ್ ಆದಮೇಲೆ ರೇಷ್ಮಾ ಓವರ್ನೈಟ್ ಸ್ಟಾರ್ ಆಗಿಬಿಡ್ತಾಳೆ, ರೇಷ್ಮಾ ಎಲ್ಲ ಫುಲ್ ಫೇಮಸ್ ಆಗಿಬಿಡ್ತಾಳೆ, ಫುಲ್ ಆಫರ್ಸ್ ಮೇಲೆ ಆಫರ್ಸ್ ಬರುತ್ತೆ, ಆ ಭ್ರಮೇಲಂತೂ ಇಲ್ಲ. ನಾನು ಆ ಭ್ರಮೇಲಿ ಖಂಡಿತ ಇಲ್ಲ. ನನ್ನ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ, ಇನ್ನೊಂದು ಹೊಸದಾಗಿ ಮಾಡಿದ್ದೀನಿ. ಆ್ಯಸ್ ಎನ್ ಆರ್ಟಿಸ್ಟ್ ನನ್ನ ಕೆಲಸ ಆ್ಯಕ್ಟ್ ಮಾಡೋದು, ಆ ಕೆಲಸ ನಂಗೆ ಈ ಪಾತ್ರ ಮಾಡಿ ತುಂಬ ಖುಷಿ ಕೊಟ್ಟಿದೆ. ತುಂಬ ನನ್ನ ಫ್ಯೂಚರ್ಗೆ ಯಾವ್ದ್ಯಾವ್ದು ಪಾತ್ರ ಬರುತ್ತೆ ಅದಕ್ಕೆ ಹೆಲ್ಪ್ ಮಾಡಿದೆ. ಆ್ಯಂಡ್ ಈ ಟೀಮ್ ಇದೆಯಲ್ಲ ಸರ್, ಡೈರೆಕ್ಷನ್ ಆಗಿರಲಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ವಿಲಿಯಮ್ಸ್ ಅವರಾಗಿರಲಿ, KVN ಪ್ರೊಡಕ್ಷನ್ಸ್, ಈವನ್ ರಕ್ಷಿತಾ ಮ್ಯಾಮ್ ಅವರು ಬ್ಯಾಕ್ ಸ್ಟ್ರೆಂತ್, ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು, ಪವರ್ಫುಲ್ ಸ್ಟ್ರೆಂತ್ ಅವರು. ಅವರಾಗಿರಲಿ, ಆ್ಯಂಡ್ ಎಂಟೈರ್ ನಮ್ಮ ADs ಎಸ್ಪೆಷಲಿ, ಆ್ಯಂಡ್ ನಮ್ಮ ರೈಟರ್ ಕ್ರಾಂತಿ ಅವರು, ಈ ಇಡೀ ಟೀಮ್ ಹ್ಯಾಸ್ ಬಿನ್ ಸೋ ವೈಬ್ರೆಂಟ್ ಆ್ಯಂಡ್ ಸಚ್ ಪಾಸಿಟಿವ್. ನಾವು ಬರೀ ಸಿನಿಮಾ ಬಗ್ಗೆ ವಿ ಈಟ್, ಬ್ರೀತ್, ಸ್ಲೀಪ್ ಎವ್ರಿಥಿಂಗ್ ಸಿನಿಮಾ. ಸೊ ಆ್ಯಂಡ್ ಆರ್ಟಿಸ್ಟ್ ಯಾರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅದು ಇಷ್ಟು ಅರ್ಲಿ ನನ್ನ ಕರಿಯರಲ್ಲಿ ಇಂಥ ಲೆಜೆಂಡ್ಸ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ಸಮಥಿಂಗ್ ಬಿಗ್ ಫಾರ್ ಮೀ. ಸೊ ಇಷ್ಟೆಲ್ಲ ಇಟ್ ಈಸ್ ಆಲ್ರೆಡಿ ಅ ಗ್ರೋತ್ ನನಗೆ. ಸೊ ಇಷ್ಟೆಲ್ಲ ಗ್ರೋತ್ ಆಗಬೇಕಾದ್ರೆ ನಮ್ಮ ಇಡೀ ಟೀಮ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಜೆನ್ಯೂನ್ ಪ್ರಯತ್ನ ಮಾಡಿದ್ದೀವಿ. ಆಡಿಯನ್ಸ್ನ ಎಂಟರ್ಟೈನ್ ಮಾಡಬೇಕು, ಅವ್ರಿಗೆ ಒಂದು ಏನಾದರೂ ಹೊಸದಾಗಿ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀವಿ. ಸೊ ದೇ ಜಸ್ಟ್ ವಾಂಟ್ ದೆಮ್ ಟು ಬಿ ಹ್ಯಾಪಿ. ಬಟ್ ಪರ್ಸ್ನಲಿ ನಂಗೆ ಇದೇ ಒಂದು ವಿನ್ ಅಂತಲೇ ಹೇಳ್ಬೋದು. ಲೈಕ್ ನೀವು ಒಂದು ಪದ ಬಳಸ್ರಿ, ಜೆನ್ವಿನ್ ಅಂತ. ಯೂಶಲಿ ಸಿನಿಮಾನ ಸಾಮಾನ್ಯವಾಗಿ ಪ್ರೀತಿಸೋದಕ್ಕೂ ಜೆನ್ವಿನಾಗಿ ಪ್ರೀತಿಸೋದಕ್ಕೂ ವ್ಯತ್ಯಾಸ ಇದೆ. ಆ ಜೆನ್ವಿನಿಟಿ ಇದ್ದಾಗ ಒಳ್ಳೆ ವಿಷಯ ಆಚೆ ಬರುತ್ತೆ. ಇವನ್ ಬಾಜಿಗರನ್ ಅಂತ ಸಿನಿಮಾ ಬಂದಾಗ, ಪ್ರೀತಿಸೋತಪ್ಪ ಸಿನಿಮಾ ಬಂದಾಗ, ಶಿಲ್ಪಾ ಶೆಟ್ಟಿ ಸೇಮ್, ಅಂದರೆ ಅವರು ಆಲ್ಮೋಸ್ಟ್ ನಿಮ್ಮ ಹೈಟೇ ಅವರು, ಚೂರು ಅಂದರೆ ಸಿಮಿಲರು. ನೋಡೋಕೆ ಕೂಡ ಅವರು ನಿಮ್ಮಂಗೆ, ಅಂದರೆ ಕೆಲವೊಂದು ಫೋಟೋಗಳು ನಿಮಗೆ KDಯಲ್ಲಿ ಆನ್ ಬೋರ್ಡ್ ಬಂದ ನಂತರ, ಶಿಲ್ಪಾ ಶೆಟ್ಟಿ ಅವ್ರು ಆನ್ ಬೋರ್ಡ್ ಬಂದ ನಂತರ ಒಂದಷ್ಟು ಕಡೆ ಫೋಟೋ ಬಂತದು. 20 years ಬ್ಯಾಕ್ ಶಿಲ್ಪಾ ಶೆಟ್ಟಿ ವಾಸ್ ಲೈಕ್, ಅಂದರೆ ಇಟ್ಸ್ ಅಬೌಟ್ ದೇರ್ ಸೆಲೆಬ್ರೇಷನ್. ಅದು ಅವರು ಅದನ್ನು ಪ್ರೀತಿಸ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಈ ಒಂದು ಮ್ಯಾಚಿಂಗ್, ಈ ಕೊಲಾಬ್ರೇಷನನ್ನು ಆ್ಯಸ್ ಆ್ಯಕ್ಟ್ರೆಸ್ ಆಗಿ ಅದನ್ನು ಹೇಗೆ ನೀವು ತಗೋತೀರಿ? ನಂಗಂತೂ ಫಸ್ಟು ಭಯ ಆಗ್ತಿತ್ತು. ಓಕೆ, ಶಿಲ್ಪಾ ಶೆಟ್ಟಿ ಅವ್ರು ಇರ್ತಾರೆ, ಸಂಜಯ್ ದತ್ ಸರ್ ಇರ್ತಾರೆ, ನಾನು ಹೇಗೆ ಅವ್ರ ಮಧ್ಯೆ ಆ್ಯಕ್ಟ್ ಮಾಡಿ ನನ್ನ ಪಾತ್ರನೂ ಗೆಲ್ಸ್ಲಿ, ಹೆಂಗೆ ಸ್ಕೋರ್ ಮಾಡಲಿ ನಾನು ತುಂಬ ಭಯ ಆಗ್ತಿತ್ತು ನನಗೆ. ಸೆಟ್ಟಿಗೆ ಹೋಗ್ಬೇಕಾದ್ರೆ ನಾನು 4-5 ಸತಿ ನನ್ನ ಡೈಲಾಗ್ಸ್ ಎಲ್ಲ ನೆನ್ಪಿಟ್ಕೊಂಡು, ಓಕೆ ಹೀಗೆ ಮಿರರ್ ಮುಂದೆ ಎಲ್ಲರನ್ನ ಆಚೆ ಕಳಿಸಿ ನಾನು ಒಬ್ಬಳೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ದೆ. ಸರ್ನ ತುಂಬ ಕೇಳ್ತಿದ್ದೆ, ಸರ್ ಓಕೆ ನಾ ಕರೆಕ್ಟಾಗಿ ಮಾಡ್ತಿದ್ದೀನ ಅಂತ. ಬಟ್ ಎಷ್ಟೇ ಭಯ ಇದ್ರೂ ನನ್ನ ಮುಖಲ್ಲಿ ತೋರಿಸಿಲ್ಲ ನಾನು. ಅದು ಹಂಗೆ ಇರಬೇಕು. ಐ ಡೆಂಟ್ ಶೋ ಇಟ್. ಕಾನ್ಫಿಡೆಂಟ್ ಆಗಿ ಹೋಗಿ ಓಕೆ ನನ್ನ ಪೊಟೆನ್ಷಿಯಲ್ ಏನು, ನಾನು ಆ್ಯಕ್ಟ್ ಮಾಡ್ಬೋದು, ಐ ಆಮ್ ಆಲ್ಸೋ ಲರ್ನಿಂಗ್ ಆ್ಯಂಡ್ ಐ ವಾಂಟ್ ಟು ಲರ್ನ್ ಫ್ರಮ್ ಯು ಅಂತ ಹೋಗಿ ಐ ಪರ್ಫಾರ್ಮ್ಡ್. ಬಟ್ ಬೋತ್ ಆಫ್ ದೆಮ್ ಆರ್ ಸೋ ಡಿಸಿಪ್ಲಿನ್ಡ್. ಇವಾಗ ಸರು 6 ಗಂಟೆಗೆ ಶಾರ್ಟ್ ಇಡ್ತಾರೆ ಅಂದರೆ ಅವ್ರು 6 ಗಂಟೆಗೆ ಸೆಟ್ಟಲ್ಲಿ ಇರ್ತಿದ್ರು. ಸರು ಏನಾದರೂ ಕರೆಕ್ಷನ್ಸ್ ಹೇಳ್ತಿದ್ರೆ, ಇಲ್ಲ 1 more ಟೇಕ್ ಆಗಬೇಕು ಅಂದರೆ 1 more ಟೇಕ್ ಎಷ್ಟೇ ಟೇಕ್ ಆದರೂ ಕೊಡ್ತಿದ್ರು. ಆ್ಯಂಡ್ ಪ್ರತಿಯೊಬ್ಬರನ್ನ ಸೆಟ್ಟಲ್ಲಿ ತುಂಬ ರೆಸ್ಪೆಕ್ಟಾಗಿ, ಈಕ್ವಲ್ ಆಗಿ, ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಆ ಒಂದು ಕಲಿಕೆ ನನಗೆ ಸಿಕ್ತು ಸರ್. ಟು ನೋ ದ್ಯಾಟ್ ನೋ ಮ್ಯಾಟರ್ ಹೌ ಸಕ್ಸಸ್ಫುಲ್ ಯು ಆರ್, ಆಲ್ವೇಸ್ ನೋ ಯೋರ್ ರೂಟ್ಸ್ ಆ್ಯಂಡ್ ಆಲ್ವೇಸ್ ಬಿ ಗ್ರೌಂಡೆಡ್. ತುಂಬ ಒಳ್ಳೆ ಮಾತು. ಮೇಲಾಗಿ ಸೆಟ್ ಆಗಲ್ಲ ಅನ್ನೋದು ಬರೀ ಸಿನಿಮಾದೊಂದು ಹಾಡು, ಬಟ್ ನನಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಸೆಟ್ಟಲ್ಲಿ ಯಾರೂ ಆಗಲ್ಲ ಅನ್ನೋಂಗಿಲ್ಲ. ಕರೆಕ್ಟ್. ಪ್ರತಿಯೊಬ್ಬರು ಮುಖ್ಯ, ಪ್ರತಿಯೊಬ್ಬರು ಅವ್ರ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಇದ್ರೇ ಇಡೀ ಸಿನಿಮಾ
ಬರೋದು ಚೆನ್ನಾಗಿ. ಎಸ್ ಅಮ್ಮ, ನಿಮ್ಮ ಕನಸುಗಳು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ. ಥ್ಯಾಂಕ್ ಯು ಸರ್. KVN ಅವರು, ಪ್ರೇಮ್ ಸರ್, ಧ್ರುವ ಅವರು, ನೀವು ಇಡೀ ಎಂಟೈರ್ ಟೀಮ್ಗೆ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಅಭಿಮಾನಿಗಳು ಕೊಡಲಿ ಅಂತ ಸುದ್ದಿ ಮನೆಯನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಇದೇ April 30 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲರೂ ಫ್ಯಾಮ್ಲಿ ಜೊತೆ ನಮ್ಮ ಸಿನಿಮಾ KD ನ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು.